ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ರೀತಿ ಕನ್ಸಿಸ್ಟೆನ್ಸಿ ಸಾಕಾಗತ್ತೆ. ಗೈಸ್, ಇವತ್ತು ಸಂಡೇ, ನಂದು ಜಸ್ಟ್ ಸ್ನಾನ ಎಲ್ಲ ಆಯಿತು, ಕೋಮ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತಂದರೆ, ದೀಪಾವಳಿ ಹಬ್ಬ ಆದಮೇಲೆ ನಾನು ಲಾಗನ್ನೇ ಮಾಡಿರಲಿಲ್ಲ. ನಿನ್ನೆ ದಿನ ಬಿರಿಯಾನಿ ಪೌಡರ್ ಮಾಡಿದ್ದೆ, ನೋಡಿದ್ರಲ್ವ ನೀವು ಬಿರಿಯಾನಿ ಪೌಡರ್. ಇವತ್ತು ಆ ಬಿರಿಯಾನಿ ಪೌಡ್ರನ್ನು ಯೂಸ್ ಮಾಡಿ ತೋರಿಸ್ತೀನಿ ರೀ. ಆ್ಯಕ್ಚುಲಿ ಈ ಬಿರಿಯಾನಿ ಪೌಡರ್ ಇಷ್ಟ ಆಗಿದೆ. ಇದು ಜಾರ್ ಚಿಕ್ಕದ್ಕೊಂಡು ಜಾಸ್ತಿ ಹಿಡಿಸ್ಕೊಳತ್ತೆ. ಈ ಥರ ಗ್ಲಾಸ್ ಜಾರಲ್ಲಿ ನಾನು ಸ್ಟೋರ್ ಮಾಡಿರ್ತೀನಿ, 1 ಮಂತ್ 2 ಮಂತ್ ಆರಾಮಾಗಿ ಬರುತ್ತೆ. ಹಾಗೆ ಈ ಬಿರಿಯಾನಿ ಪೌಡ್ರನ್ನು ನೀವು ಹಾಗೆ ಈ ಬಿರಿಯಾನಿ ಪೌಡ್ರನ್ನು ನೀವು ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ, ಮಟನ್ ಬಿರಿಯಾನಿ, ಯಾವುದೇ ಬಿರಿಯಾನಿಗೂ ಯೂಸ್ ಮಾಡ್ಬೋದು. ಹಾಗೆ ಇದರ ಘಮ ಅಂತೂ ನೀವು ಇದನ್ನು ಬಿರಿಯಾನಿ ಪೌಡರ್ ಮಾಡಿದ ತಕ್ಷಣ ಬರೋ ಘಮದಿಂದನೇ ಬಾಯಲ್ಲಿ ನೀರು ಬರುತ್ತೆ, ಬಿರಿಯಾನಿದೇ ಸ್ಮೆಲ್ ಬಂದ್ಕೊಂಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದರಿಂದ ಮಾಡಿದ್ರೆ. ನಾನು ಲಾಸ್ಟ್ 1 ಟೈಮ್ ಮಾಡಿ ಸ್ಟೋರ್ ಮಾಡಿ ಮಾಡ್ತಿದ್ದೆ. ಹಾಗೆ ಅದು ಖಾಲಿ ಆಗಿತ್ತು. ಅದಾದಮೇಲೆ ಇನ್ನೊಂದು ಸ್ವಲ್ಪ ಮಾಡಿ ನಿಮ್ಗೆ ತೋರಿಸೋಣ ಅಂತೇಳ್ಬಿಟ್ಟು ವಿಡಿಯೋನ ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಹಾಗೆ ಇದ್ರ ಜೊತೆಗೆ ನೀವು ಕಾಳು ಮೆಣಸನ್ನು ಸೇರಿಸ್ಕೋಬೋದು. ಆ್ಯಕ್ಚುಲಿ ನಿನ್ನೆ ಖಾಲಿ ಆಗಿತ್ತು, ಕಾಳು ಮೆಣಸು ಹಾಕ್ತಾರೆ ಯೂಶ್ವಲಿ. ನಾನು ಇವತ್ತು ಪೆಪ್ಪರ್ ಪೌಡ್ರ್ ಮಾಡಿಬಿಟ್ಟು ತರಿಸಿ ಇದಕ್ಕೆ ಆ್ಯಡ್ ಮಾಡ್ತೀನಿ. ನೀವು ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಕಾಳು ಮೆಣಸನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಸ್ವಲ್ಪ ಖಾರವಾಗಿ. ಹಾಗೆ ಇದರಲ್ಲಿ ತುಂಬ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಸೋಂಪು. ಯಾಕಂದರೆ ಬಿರಿಯಾನಿಲಿ ಸ್ವಲ್ಪ ಸ್ವೀಟ್ ಫ್ಲೇವರ್ ಇರುತ್ತೆ, ಅಂದರೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಅದಕ್ಕೆ ಬೇಕಾಗಿರೋದು ಸೋಂಪು ಮತ್ತು ಏಲಕ್ಕಿ, ಹಾಗೆ ಪಲಾವ್ ಎಲೆ,
ಇದರಿಂದ ಬಿರಿಯಾನಿ ಘಮ ಸ್ವಲ್ಪ ಸ್ಪೆಷಲ್ ಆಗಿ ಬರುತ್ತೆ. ನಟ್ಮೆಗನ್ನು ಯೂಸ್ ಮಾಡ್ತೀವಿ ಚಿಕ್ಕದಾಗಿ, ಅದು ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಸೊ ತುಂಬ ಟೇಸ್ಟಿಯಾಗಿ ಬಿರಿಯಾನಿನ ಮಾಡ್ಬೋದು, ಇದಂತೂ ಕನ್ಫರ್ಮು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಈಗ ಬಿರಿಯಾನಿ ಮಾಡೋಣ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ನಾನ್ ವೆಜ್ಜು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಚಾನೆಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಇನ್ನೂ ತನಕ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕೂಡ ಒತ್ತಿ, ಅದರಿಂದ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನು ನಿಮ್ಮ ಮೊಬೈಲ್ಗೆ ತಕ್ಷಣವೇ ರೀಚ್ ಆಗುತ್ತೆ, ಎಲ್ಲ ವೀಡಿಯೋಸನ್ನು ನೋಡ್ಬೋದು. ಸೊ ಇನ್ನೂ ಲೇಟ್ ಮಾಡೋದು ಬೇಡ, ಈಗ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪೌಡರ್ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಕೂಡ ಹಾಕೋಬೋದು. ಹಾಗೆ ಈ ರೀತಿ ಬಿರಿಯಾನಿ, ಇದೇ ರೀತಿ ಬೇರೆ ಬೇರೆ ರೆಸಿಪಿಗಳಿಗಾಗಿ, ವಿಡಿಯೋಸ್ಗಳಿಗಾಗಿ, ಯೂಸ್ಫುಲ್ ಕಂಟೆಂಟ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.